ನಮಸ್ಕಾರಪ್ಪ ದೋಸ್ತರ, ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಲಾಗತ್ತೀನಪ್ಪ ಅಂತಂದ್ರೆ, ಈಗ ತಾನೇ ಪ್ರಿವ್ಯೂ ಒಳಗೆ ಒಂದು ಬರ್ತ್ಡೇ ವಿಡಿಯೋನ ನೋಡಿದ್ರಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಬರ್ತ್ಡೇ ವಿಡಿಯೋನ ನಿಮ್ಮ ಒಂದು ಮೊಬೈಲ್ ಒಳಗೆ ಹೆಂಗೆ ಕ್ರಿಯೇಟ್ ಮಾಡೋದಂತ ನಾನು ಇವತ್ತು ಸಿಂಪಲ್ಲಾಗಿ ತಿಳಿಸ್ಕೊಡ್ಲಾಗತ್ತೀನಿ. ವಿಡಿಯೋ ದಂಡಿ ಮಟ್ಟ ನೋಡಿರಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿರಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನಿಮ್ಗೆ ಬೀಟ್ ಮಾರ್ಕ ಶೇಕ್ ಎಫೆಕ್ಟ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಇಂಪೋರ್ಟನ್ನು ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ನಿಮಗೆ ಬೀಟ್ ಮಾರ್ಕನ್ನು ಮೊದಲಿಗೆ ಓಪನ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಿಕೊಟ್ಟಿರ್ತೀನಿ, ನೀವು ಬರೀ ಫೋಟೋನ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಫೋಟೋನ ಹಾಕೊಂಡು ತೋರಿಸ್ತಾ ಇದೆ ನಿಮಗೆ. ಒಂದೊಂದಾಗಿ ಫೋಟೋಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಫೋಟೋನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಫಿಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಜಾಸ್ತಿ ಉಳಿದ ಪಾರ್ಟನ್ನು ಕಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಮೊದಲನೇ ಫೋಟೋ ಕೂಡ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಮುಂದಿನ ಫೋಟೋಗಳನ್ನು ಕೂಡ ಹಾಕ್ತಾ ಹೋಗಬೇಕಾಗುತ್ತೆ. ಈಗ 1 by 1 ಹಾಕ್ತಾ ಹೋಗಬೇಕಾಗುತ್ತೆ ಫೋಟೋಸ್ಗಳನ್ನು. ಅಷ್ಟು ಫೋಟೋಸ್ಗಳನ್ನು ಆ್ಯಡ್ ಮಾಡಿದ ನಂತರ ನಿಮಗೆ ಇಲ್ಲೊಂದು ಗ್ರೂಪ್ ಕಾಣ್ತಾ ಇರ್ಬೋದು ಕೆಳಗಡೆ. ಈ ಗ್ರೂಪ್ನ ಫೋಟೋಸ್ ಮೇಲ್ಗಡೆ ಹಾಕೋಬೇಕಾಗುತ್ತೆ. ಹಾಕೊಂಡ ನಂತರ ಇದು ಹ್ಯಾಪಿ ಬರ್ತ್ಡೇ ಅನ್ನೋದು ಫೋಟೋ ಮೇಲ್ಗಡೆ ಬರುತ್ತೆ. ಇಷ್ಟು ಹಾಕೊಂಡ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ. ನಿಮಗೆ ಶೇಕ್ ಎಫೆಕ್ಟ್ ಕೂಡ ಕೊಟ್ಟಿರ್ತೀನಲ್ಲ, ಅದನ್ನು ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಎಫೆಕ್ಟ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಮೊದಲೇ ಎಫೆಕ್ಟನ್ನು ಕಾಪಿನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಫಿ ಎಫೆಕ್ಟ್ ಅಂತ ಮಾಡಿಕೊಂಡು ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದ ನಂತರ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಮೊದಲನೇ ಫೋಟೋ ಮೇಲೆ ಅದನ್ನು ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಪೇಸ್ಟನ್ನು ಮಾಡಿಕೊಂಡು ಒಂದನ್ನು ಬಿಟ್ಟು ಎರಡನೇದಕ್ಕೆ ಬರಬೇಕಾಗುತ್ತೆ. ಒಂದನ್ನು ಬಿಟ್ಟು ಒಂದನ್ನು ಪೇಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ. ಮತ್ತು ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸೆಕೆಂಡ್ ಎಫೆಕ್ಟನ್ನು ಕಾಪಿನ ಮಾಡ್ಕೋಬೇಕಾಗುತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ 3 ಡಾಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಕಾಫಿ ಎಫೆಕ್ಟ್ ಅಂತ ಕೊಟ್ಟು ಬ್ಯಾಕಿಗೆ ಬರಬೇಕಾಗುತ್ತೆ. ಮತ್ತು ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಕಾಪಿ ಪೇಸ್ಟ್ ಅಂತ ಮಾಡಬೇಕಾಗುತ್ತೆ. ಇದನ್ನು ಕೂಡ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಓಕೆ, ಇಷ್ಟನ್ನು ಮಾಡ್ಕೊಂಡ್ರೆ ವಿಡಿಯೋ ರೆಡಿಯಾಗಿ ಹೋಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಇದೇ ರೀತಿ ಏನಾರ ತೊಗೊಂಡ್ಬಿಡ್ತೀನಿ.